ಓಂ ಶಾಂತಿ. ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ಓಂ ಶಾಂತಿ. ನಮ್ಮ ಮುಂದೆ ಜಾನ್ವರಿ 12, 2026 ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರಾಂಶ ಇದೆ. ಸಾಮಾನ್ಯವಾಗಿ ಜಗತ್ತನ್ನು ಗೆಲ್ಲಬೇಕು ಅಂದ್ರೆ ಯುದ್ಧ, ಅಧಿಕಾರ, ಸಂಪತ್ತು ಈ ಥರ ಯೋಚನೆ ಬರುತ್ತೆ. ಹೌದು. ಆದರೆ ಈ ಸಾರಾಂಶ ಒಂದು ತದ್ವಿರುದ್ಧವಾದ ಮಾತನ್ನ ಹೇಳುತ್ತೆ. ಅದೇನು? ಜಗತ್ತನ್ನು ಗೆಲ್ಲುವ ಅತಿದೊಡ್ಡ ರಹಸ್ಯ ನಮ್ಮೊಳಗೆ ಒಂದೇ ಒಂದು ಸೂಕ್ಷ್ಮ ವಿಕಾರದ ಮೇಲೆ ಜಯ ಸಾಧಿಸುವುದರಲ್ಲಿ ಅಡಗಿದೆ ಅಂತ. ಹೌದು. ಇದು ಕೇಳಲಿಕ್ಕೆ ಎಷ್ಟು ಸರಳವಾಗಿ ಕಾಣುತ್ತೋ ಅಷ್ಟೇ ಆಳವಾದ ವಿಷಯ. ನಿಜ. ನಾವು ಸಾಮಾನ್ಯವಾಗಿ ನಮ್ಮ ಹೊರಗಿನ ಪ್ರಪಂಚವನ್ನು ಸರಿಪಡಿಸೋದ್ರಲ್ಲಿ ಆಕ್ಚುಲಿ ಬ್ಯುಸಿಯಾಗಿರ್ತೀವಿ. ಹೌದು ಹೌದು. ಆದ್ರೆ ಈ ಜ್ಞಾನದ ಪ್ರಕಾರ ನಮ್ಮೊಳಗಿನ ಒಂದೇ ಒಂದು ಶತ್ರುವನ್ನು ಸೋಲಿಸಿದ್ರೆ ಇಡೀ ಪ್ರಪಂಚವೇ ನಮ್ಮ ವಶವಾದ ಹಾಗೆ. ಹಾಗಾದ್ರೆ ಆ ಮೂಲಭೂತ ಸಿದ್ಧಾಂತದಿಂದಲೇ ಶುರು ಮಾಡೋಣ. ಕಾಮಜೀತ್ ಜಗಜ್ಜೀತ್ ಅಂದ್ರೆ ಕಾಮವನ್ನು ಗೆದ್ದವನು ಜಗತ್ತನ್ನೇ ಗೆದ್ದಂತೆ. ಹೌದು. 5 ವಿಕಾರಗಳಿವೆ: ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೌದು. ಅದ್ರಲ್ಲಿ ಈ ಒಂದಕ್ಕೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ? ಕ್ರೋಧ ಅಥವಾ ಅಹಂಕಾರದ ಮೇಲೆ ಗೆದ್ರೆ ಜಗತ್ತನ್ನು ಗೆದ್ದಂತೆ ಆಗೋದಿಲ್ವಾ? ಈ ಕನೆಕ್ಷನ್ ಇಷ್ಟು ಸ್ಟ್ರಾಂಗ್ ಆಗಿರೋ ಕಾರಣ ಏನು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕಂದ್ರೆ ಉಳಿದೆಲ್ಲ ವಿಕಾರಗಳ ಬೇರು ಇರೋದೇ ಕಾಮದಲ್ಲಿ. ಓ ಹಾಗಾ? ಹೌದು. ಈ ಮೂಲದ ಪ್ರಕಾರ ಕಾಮವೇ ಆತ್ಮವನ್ನು ಮೊಟ್ಟಮೊದಲು ಮತ್ತು ಅತ್ಯಂತ ಬಲವಾಗಿ ಏನಂತಾರೆ ದೇಹಾಭಿಮಾನದಲ್ಲಿ ಸಿಕ್ಕಿಹಾಕಿಸುವ ಶತ್ರು. ದೇಹಾಭಿಮಾನ? ಇಲ್ಲಿ ಕಾಮ ಅಂದ್ರೆ ಕೇವಲ ಒಂದು ದೈಹಿಕ ಆಕರ್ಷಣೆ ಅಲ್ಲ, ಅದಕ್ಕಿಂತ ಬಹಳ ವಿಶಾಲವಾದ ಅರ್ಥವಿದೆ. ಓಕೆ. ದೇಹವೇ ನಾನು, ದೇಹದ ಸುಖವೇ ನನ್ನ ಸುಖ ಅನ್ನುವ ಆಳವಾದ ನಂಬಿಕೆ ಇದೆಯಲ್ಲ, ಅದೇ ದೇಹಾಭಿಮಾನ. ಓಕೆ, ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ. ದೇಹಾಭಿಮಾನ ಅಂದ್ರೆ ಬಾಡಿ ಕಾನ್ಷಿಯಸ್ನೆಸ್ ಅಂತನ? ಇದು ಹೇಗೆ ಕೆಲಸ ಮಾಡುತ್ತೆ? ಖಂಡಿತ. ಒಂದು ಉದಾಹರಣೆ ತಗೊಳ್ಳೋಣ. ನಾವು ಒಂದು ಸಿನಿಮಾ ನೋಡ್ತಿದೀವಿ ಅಂತ ಇಟ್ಕೊಳ್ಳಿ. ಸರಿ. ಅದ್ರಲ್ಲಿ ಎಷ್ಟು ಲೀನರಾಗಿ ಹೋಗ್ತೀವಿ ಅಂದ್ರೆ ನಾಯಕನಿಗೆ ಪೆಟ್ಟಾದ್ರೆ ನಮ್ಗೇ ನೋವಾದ ಹಾಗೆ. ಹೌದು, ಅವನು ಅತ್ರೆ ನಮಗೂ ದುಃಖ ಆಗುತ್ತೆ. ಎಕ್ಸಾಕ್ಟ್ಲಿ. ಆ ಕ್ಷಣದಲ್ಲಿ ನಾವು ಸೋಫಾ ಮೇಲೆ ಕೂತಿದ್ದೀವಿ, ಇದೊಂದು ಕೇವಲ ಸಿನಿಮಾ ಅನ್ನೋದನ್ನೇ ಮರೆತುಬಿಟ್ಟಿರ್ತೇವೆ. ದೇಹಾಭಿಮಾನ ಅಂದ್ರೆ ಇದೆ. ನಾವು ಈ ಶರೀರವೆಂಬ ಪಾತ್ರದಲ್ಲಿ ಎಷ್ಟು ಮುಳುಗಿ ಹೋಗಿದ್ದೇವೆ ಅಂದ್ರೆ ನಾವು ಇದಕ್ಕಿಂತ ಭಿನ್ನವಾದ ಶಾಂತ ಸ್ವರೂಪದ ಆತ್ಮ ಅನ್ನೋದನ್ನೇ ಮರ್ತಿದ್ದೇವೆ. ವಾಹ್, ಅದ್ಭುತವಾದ ಹೋಲಿಕೆ. ಹಾಗಾದರೆ ದೇಹಿ ಅಭಿಮಾನಿ ಅಥವಾ ಸೋಲ್ ಕಾನ್ಷಿಯಸ್ನೆಸ್ ಅಂದ್ರೆ ಆ ಸಿನಿಮಾದಿಂದ ಹೊರಬಂದು ಓ ನಾನೊಬ್ಬ ಪ್ರೇಕ್ಷಕ, ಇದು ಕೇವಲ ನಾಟಕ ಅಂತ ಅರಿತುಕೊಳ್ಳುವುದು. ನಿಖರವಾಗಿ ಅದೇ. ಯಾವಾಗ ಆತ್ಮವು ಕಾಮದ ಆಕರ್ಷಣೆಯನ್ನು ಗೆಲ್ಲುತ್ತದೆಯೋ ಆಗ ಅದು ಆ ಸಿನಿಮಾದಿಂದ ಅಂದ್ರೆ ದೇಹಾಭಿಮಾನದ ಬಂಧನದಿಂದ ಸಂಪೂರ್ಣವಾಗಿ ಹೊರಬರುತ್ತೆ. ಆಗ ಅದಕ್ಕೆ ತನ್ನ ನಿಜವಾದ ಶಕ್ತಿಗಳೆಲ್ಲವೂ ನೆನ್ಪಾಗುತ್ತೆ. ಅದಕ್ಕಾಗಿಯೇ ಕಾಮಜೀತ್ ಅಂದ್ರೆ ಜಗದ್ಜೀತ್. ಯಾಕಂದ್ರೆ ಜಗತ್ತಿನ ಎಲ್ಲಾ ದುಃಖ, ಅಶಾಂತಿ, ಸಂಘರ್ಷಕ್ಕೆ ಮೂಲ ಕಾರಣವೇ ಈ ದೇಹಾಭಿಮಾನ. ಅದಕ್ಕೆ ಶಿವಬಾಬಾ ಇದನ್ನ ವಿಶ್ವದ ಸಾಮ್ರಾಜ್ಯದ ಒಂದು ಸರಳ ವ್ಯವಹಾರ ಅಂತ ಕರೀತಾರೆ. ಅಂದ್ರೆ ಯುದ್ಧ ಹೊರಗಲ್ಲ, ನಮ್ಮ ಮನಸ್ಸಿನಲ್ಲೇ ನಡೆಯಬೇಕು. ಈ ಆಂತರಿಕ ಪ್ರಯಾಣದಲ್ಲಿ ನಾವು ಎಲ್ಲಿದ್ದೇವೆ, ನಮ್ಮ ಪ್ರಗತಿ ಹೇಗಿದೆ ಅಂತ ತಿಳ್ಕೊಳ್ಳೋಕೇನಾದ್ರೂ ಒಂದು ಮಾನದಂಡ, ಒಂದು ಸೆಲ್ಫ್ ಟೆಸ್ಟ್ ಇದೆಯಾ? ಖಂಡಿತ ಇದೆ. ಈ ಸಾರಾಂಶದಲ್ಲಿ ಬಹಳ ಸುಂದರವಾದ ಒಂದು ರೂಪಕವನ್ನು ಕೊಟ್ಟಿದ್ದಾರೆ. ಹೌದಾ? ಹಂಸ ಮತ್ತು ಕೊಕ್ಕರೆಯ ಹೋಲಿಕೆ. ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿಯನ್ನು ಅಳೆಯುವ ಒಂದು ಕನ್ನಡಿ ಇದ್ದ ಹಾಗೆ. ಕನ್ನಡಿ. ನಮ್ಮ ದೈನಂದಿನ ಚಟುವಟಿಕೆಗಳೇ ನಾವು ಹಂಸವೋ ಅಥವಾ ಇನ್ನೂ ಕೊಕ್ಕರೆ ಸ್ವಭಾವದಲ್ಲೇ ಇದ್ದೇವೋ ಅಂತ ತೋರಿಸುತ್ತೆ. ಇದು ಕೇಳಲಿಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಹಂಸ ಮತ್ತು ಕೊಕ್ಕರೆ ಇವೆರಡರ ನಡುವಿನ ವ್ಯತ್ಯಾಸವನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ಹೇಗೆ ವಿವರಿಸಲಾಗಿದೆ? ಹಂಸದ ವಿಶೇಷತೆ ಏನು ಅಂದ್ರೆ ಅದು ಹಾಲು ಮತ್ತು ನೀರನ್ನು ಬೇರ್ಪಡಿಸುತ್ತೆ. ಹೌದು. ಅಥವಾ ಕಲ್ಲು ಮಣ್ಣಿನಿಂದ ಮುತ್ತುಗಳನ್ನು ಹೆಕ್ಕಿ ತೆಗೆಯುತ್ತೆ ಅಂತ ಹೇಳ್ತಾರೆ. ಸರಿ. ಇದರ ಆಧ್ಯಾತ್ಮಿಕ ಅರ್ಥ ಹಂಸ ವೃತ್ತಿಯ ಆತ್ಮವು ಯಾವಾಗಲೂ ಎಲ್ಲರಲ್ಲೂ ಮತ್ತು ಎಲ್ಲ ಪರಿಸ್ಥಿತಿಗಳಲ್ಲೂ ಒಳ್ಳೆಯದನ್ನ, ಗುಣಗಳನ್ನೇ ನೋಡುತ್ತೆ ಮಾಡ್ತಾರೆ. ಹಾಗಾದ್ರೆ ಕೊಕ್ಕರೆ ಇದಕ್ಕೆ ಸಂಪೂರ್ಣ ವಿರುದ್ಧ. ಅದು ನೋಡ್ಲಿಕ್ಕೆ ಬಿಳಿ ಬಣ್ಣದಲ್ಲಿ ಸಾಧುವಿನ ಹಾಗೆ ಒಂದೇ ಕಾಲಲ್ಲಿ ನಿಂತಿರುತ್ತೆ. ಹೌದು, ನೋಡೋಕೆ ಶಾಂತವಾಗಿ ಕಾಣುತ್ತೆ. ಆದ್ರೆ ಅದರ ಉದ್ದೇಶ ಮೀನನ್ನು ಹಿಡಿದು ತಿನ್ನುವುದು. ಅಂದ್ರೆ ಅದರ ನಡೆಯಲ್ಲಿ ಮೋಸ, ವಂಚನೆ, ನಾಟಕೀಯತೆ ಮತ್ತು ಸ್ವಾರ್ಥ ಅಡಗಿರುತ್ತೆ. ಆಧ್ಯಾತ್ಮಿಕವಾಗಿ
ಕೊಕ್ಕರೆ ವೃತ್ತಿಯವರು ಹೊರಗಿನಿಂದ ಜ್ಞಾನಿಗಳಂತೆ ಕಂಡರೂ ಅವರ ಮನಸ್ಸಿನಲ್ಲಿ ಬೇರೆಯವರ ಅವಗುಣಗಳನ್ನು ಹುಡುಕುವುದು, ಟೀಕಿಸುವುದು, ತಮ್ಮ ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನ ಬಳಸಿಕೊಳ್ಳುವುದು. ಅದೇ ಆ ಸ್ವಭಾವ ಇರುತ್ತೆ. ಈ ಸಂಗಮ ಯುಗದಲ್ಲಿ ನಾವು ಕೊಕ್ಕರೆಯಿಂದ ಹಂಸರಾಗುತ್ತಿದ್ದೇವೆ. ಸರಿ. ಹಾಗಾಗಿ ನಮ್ಮ ಪ್ರತಿಯೊಂದು ಕೆಲಸವೂ ಬೇರೆಯವರ ಬುದ್ಧಿಯನ್ನು ಪಾರಸ ಬುದ್ಧಿ ಅಂದ್ರೆ ಪರಿವರ್ತನೆ ಮಾಡುವಂಥದ್ದಾಗಿರಬೇಕು, ಪತ್ಥರ ಬುದ್ಧಿ ಅಂದ್ರೆ ಕಲ್ಲಾಗಿಸುವಂಥದ್ದಾಗಿರಬಾರದು. ಅಂದ್ರೆ ಇಬ್ರೂ ಒಂದೇ ರೀತಿಯ ಒಳ್ಳೆಯ ಕೆಲಸವನ್ನ ಮಾಡ್ತಿರ್ಬೋದು, ಆದ್ರೆ ಅವರ ಹಿಂದಿನ ಉದ್ದೇಶವೇ ಅವರನ್ನ ಹಂಸ ಅಥವಾ ಕೊಕ್ಕರೆ ಅಂತ ನಿರ್ಧರಿಸುತ್ತೆ. ಇದು ತುಂಬಾ ಸೂಕ್ಷ್ಮವಾದ ವಿಚಾರ. ಹೌದು. ಸರಿ, ಈ ಹಂಸದ ಸ್ಥಿತಿಯನ್ನ ತಲುಪಲಿಕ್ಕೆ, ಆ ಕೊಕ್ಕರೆಯ ಸ್ವಭಾವವನ್ನ ಬಿಡ್ಲಿಕ್ಕೆ ನಮ್ ಕೈಲಿ ಏನಾದ್ರೂ ಸಾಧನಗಳಿವೆಯಾ? ಖಂಡಿತ ಇವೆ. ಅದರಲ್ಲಿ ಮೊದಲ ಮತ್ತು ಅತ್ಯಂತ ಶಕ್ತಿಯುತವಾದ ಸಾಧನ ಓಂ ಶಾಂತಿಯ ಆಳವಾದ ಅರ್ಥವನ್ನು ತಿಳಿದುಕೊಳ್ಳುವುದು. ಓಂ ಶಾಂತಿ? ಇದು ಕೇವಲ ಒಂದು ಶುಭಾಶಯದ ಪದವಲ್ಲ. ಹೌದು, ನಾವೆಲ್ಲ ಸಾಮಾನ್ಯವಾಗಿ ಬಳಸುವ ಪದವಿದು. ಆದರೆ ಇದರ ಹಿಂದಿನ ಶಕ್ತಿ ಏನು? ಓಂ ಶಾಂತಿ ಅನ್ನೋದು ಒಂದು ಸ್ವಮಾನ ಮತ್ತು ಒಂದು ಸಾಧನೆ. ಇದೊಂದು ಸ್ವಿಚ್ ಇದ್ದ ಹಾಗೆ. ಸ್ವಿಚ್. ಓಂ ಅಂದ್ರೆ ನಾನು ಆತ್ಮ. ಈ ಒಂದು ಶಬ್ದ ನಮ್ಮನ್ನು ದೇಹದ ಪ್ರಪಂಚದಿಂದ ಆತ್ಮದ ಪ್ರಪಂಚಕ್ಕೆ ಕರೆದೊಯ್ಯುತ್ತೆ. ಶಾಂತಿ ಅಂದ್ರೆ ನನ್ನ ಮೂಲ ಧರ್ಮವೇ ಶಾಂತಿ. ಓಕೆ. ಈ ಎರಡು ಶಬ್ದಗಳನ್ನು ಅರಿತುಕೊಂಡಾಗ ನಮಗೆ 3 ವಿಷಯಗಳು ನೆನಪಾಗುತ್ತವೆ. ನಾನು ಶಾಂತ ಸ್ವರೂಪ ಆತ್ಮ, ನನ್ನ ತಂದೆ ಶಾಂತಿಯ ಸಾಗರ ಮತ್ತು ನನ್ನ ಮನೆ ಶಾಂತಿಧಾಮ. ವಾವ್! ಈ ಒಂದು ಸ್ಮೃತಿ ನಮ್ಮನ್ನು ದೇಹಾಭಿಮಾನದ ಗದ್ದಲದಿಂದ ತಕ್ಷಣ ಹೊರತಂದು ಆತ್ಮಿಕ ಶಾಂತಿಯಲ್ಲಿ ಸ್ಥಿತರಾಗುವಂತೆ ಮಾಡುತ್ತೆ. ಅಂದ್ರೆ ಇದು ನಮ್ಮನ್ನು ಆ ಸಿನಿಮಾದಿಂದ ಹೊರಗೆಳೆದು ನಾವು ಪ್ರೇಕ್ಷಕರು ಅಂತ ನೆನಪಿಸುವ ಒಂದು ರಿಮೋಟ್ ಕಂಟ್ರೋಲ್ ಬಟನ್ ಇದ್ದ ಹಾಗೆ. ಹೌದು, ಚೆನ್ನಾಗಿ ಹೇಳಿದ್ರಿ. ಬಹಳ ಚೆನ್ನಾಗಿದೆ. ಇಲ್ಲಿ ಈಶ್ವರೀಯ ಗೌರ್ಮೆಂಟ್ ಅನ್ನೋ ಒಂದು ವಿಶಿಷ್ಟ ಪದದ ಉಲ್ಲೇಖವೂ ಇದೆ. ಗೌರ್ಮೆಂಟ್ ಅಂದ ತಕ್ಷಣ ಒಂದು ಕಟ್ಟಡ, ಮಂತ್ರಿಗಳು, ಕಾನೂನುಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಹೌದು. ಇದರ ನಿಜವಾದ ಅರ್ಥವೇನು? ಇದೊಂದು ಲೌಕಿಕ ಸರ್ಕಾರದ ಹಾಗೆ ಕಟ್ಟಡ ಅಥವಾ ಸಂಸ್ಥೆಯಲ್ಲ. ಇದು ಸ್ವತಃ ಪರಮಾತ್ಮ ಶಿವಬಾಬಾ ನಡೆಸುವ ಒಂದು ಆಧ್ಯಾತ್ಮಿಕ ವ್ಯವಸ್ಥೆ. ಸರಿ. ಇದರ ಮುಖ್ಯ ಕೆಲಸವೇನು ಅಂದ್ರೆ ಆತ್ಮಗಳ ಚಾರಿತ್ರ್ಯವನ್ನು ಸುಧಾರಿಸುವುದು. ಮನುಷ್ಯರು ವಿಕಾರಗಳ ವಶವಾಗಿ ಪತಿತರಾದಾಗ ಅವರನ್ನು ಮತ್ತೆ ಪಾವನರನ್ನಾಗಿ, ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವುದು. ಹೌದು, ಪರಿವರ್ತನೆ ಮಾಡುವ ಒಂದು ವಿಶ್ವವಿದ್ಯಾಲಯ ಮತ್ತು ಸರ್ಕಾರ ಇದು. ನಾವೆಲ್ಲರೂ ಈ ಸರ್ಕಾರದ ನೇರ ವಿದ್ಯಾರ್ಥಿಗಳು ಮತ್ತು ಸೇವಕರು. ಅಂದ್ರೆ ಇದರ ಕೆಲಸ ಕಾನೂನುಗಳನ್ನು ಮಾಡುವುದಲ್ಲ, ಬದಲಾಗಿ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವುದು. ಎಕ್ಸಾಕ್ಟ್ಲಿ. ಈ ಸರ್ಕಾರದ ಭಾಗವಾಗಲು ಒಂದು ಸೂಕ್ಷ್ಮವಾದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇಚ್ಛಾ ಮಾತ್ರಂ ಅವಿದ್ಯಾ. ಅಂದ್ರೆ ಯಾವುದೇ ಇಚ್ಛೆ ಅಥವಾ ಆಸೆ ಇರುವುದೇ ಅಜ್ಞಾನದ ಸಂಕೇತ ಅಂತ. ಇದು ಕೇಳಲಿಕ್ಕೆ ಸ್ವಲ್ಪ ಕಠಿಣ ಅನಿಸ್ತೆ. ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಸುತ್ತೆ. ಯಾಕಂದ್ರೆ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕೆಂದ್ರೆ ಆಸೆ, ಮಹತ್ವಾಕಾಂಕ್ಷೆ ಬೇಕಲ್ವೇ? ಪ್ರಮೋಷನ್ ಬೇಕು, ಒಳ್ಳೆ ಹೆಸರು ಗಳಿಸಬೇಕು ಅನ್ನೋದೆಲ್ಲ ತಪ್ಪಾ? ಇದು ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲೂ ಬರುವ ಪ್ರಶ್ನೆ. ಇಚ್ಛಾ ಮಾತ್ರಂ ಅವಿದ್ಯಾ ಎಂದರೆ ಎಲ್ಲಾ ಆಸೆಗಳೂ ತಪ್ಪು ಅಂತಲ್ಲ. ಓಹ್, ಹಾಗಲ್ವಾ? ಇಲ್ಲ. ಇಲ್ಲಿ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ. ಶ್ರೇಷ್ಠ ಸಂಕಲ್ಪಗಳು ಅಂದ್ರೆ ನಾನು ನನ್ನ ಕೆಟ್ಟ ಸಂಸ್ಕಾರಗಳನ್ನು ಗೆಲ್ಲಬೇಕು ಅಥವಾ ನಾನು ವಿಶ್ವಕ್ಕೆ ಸೇವೆ ಮಾಡಬೇಕು ಅನ್ನೋದು ಇಚ್ಛೆಯಲ್ಲ, ಅದು ನಮ್ಮ ಆಧ್ಯಾತ್ಮಿಕ ಗುರಿ. ಹಾಗಾದ್ರೆ ಯಾವ ರೀತಿಯ ಇಚ್ಛೆಗಳನ್ನು ಅಜ್ಞಾನ ಅಂತ ಕರೆಯಲಾಗಿದೆ? ವೈಯಕ್ತಿಕ ಲಾಭಕ್ಕಾಗಿ ಹುಟ್ಟುವ ಇಚ್ಛೆಗಳು. ಉದಾಹರಣೆಗೆ ನನಗೆ ಹೆಸರು ಬರಬೇಕು, ಜನ ನನ್ನನ್ನು ಹೊಗಳಬೇಕು, ನನಗೆ ಒಳ್ಳೆಯ ಸ್ಥಾನಮಾನ ಸಿಗಬೇಕು, ಬೇರೆಯವರಿಂದ ನನಗೆ ಸನ್ಮಾನ ಸಿಗಬೇಕು, ಈ ರೀತಿಯ ಅಲ್ಪಕಾಲೀನ ದೇಹಾಭಿಮಾನಕ್ಕೆ ಸಂಬಂಧಪಟ್ಟ ಇಚ್ಛೆಗಳು. ಹೌದು. ಇವು ಎಷ್ಟು ಸೂಕ್ಷ್ಮವಾಗಿರ್ತವೆ ಅಂದ್ರೆ ದೊಡ್ಡ ದೊಡ್ಡ ಸಾಧಕರನ್ನು ಬೀಳಿಸ್ಬಿಡ್ತವೆ. ಒಂದು ದೊಡ್ಡ ಹಡಗನಲ್ಲಿ ಒಂದು ಸಣ್ಣ ತೂತು ಹೇಗದನ್ನ ಮುಳುಗಿಸ್ತೋ ಹಾಗೆ ಈ ಸಣ್ಣ ಸಣ್ಣ ಇಚ್ಛೆಗಳು ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮುಳುಗಿಸ್ಬಿಡ್ತವೆ ಅಂತ ಮೂಲದಲ್ಲಿ ಎಚ್ಚರಿಸಲಾಗಿದೆ. ಓಕೆ, ಈಗ ಸ್ಪಷ್ಟವಾಯಿತು. ಶ್ರೇಷ್ಠ ಗುರಿ ಇಟ್ಕೊಳ್ಳೋದು ಸರಿ, ಆದರೆ ವೈಯಕ್ತಿಕ ಲಾಭದ ಅಪೇಕ್ಷೆ ಇಟ್ಕೊಳ್ಳೋದು ಅಪಾಯಕಾರಿ. ಖಂಡಿತ. ಹಾಗಾದ್ರೆ ಈ ಎಲ್ಲಾ ಜ್ಞಾನದ ಅಂಶಗಳನ್ನ ಕೇಳಿದ ನಂತರ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದ ಮುಖ್ಯವಾದ 2 ಅಂಶಗಳು ಯಾವುವು? ಈ ಸಾರಾಂಶದಲ್ಲಿ 2 ಸ್ಪಷ್ಟವಾದ ನಿರ್ದೇಶನಗಳಿವೆ. ಮೊದಲನೆಯದು ನಾವು ಈಗಷ್ಟೇ ಚರ್ಚೆ ಮಾಡಿದ ಇಚ್ಛಾ ಮಾತ್ರಂ ಅವಿದ್ಯಾ ಸ್ಥಿತಿಯನ್ನು ತಲುಪುವುದು. ಸರಿ. ಅಂದ್ರೆ ಈ ಹಳೆಯ ಡರ್ಟಿ ಪ್ರಪಂಚದಿಂದ ಮತ್ತು ಅದರ ಆಕರ್ಷಣೆಗಳಿಂದ ಮನಸ್ಸನ್ನು ತೆಗೆಯುವುದು. ಇದನ್ನೇ ವೈರಾಗ್ಯ ವೃತ್ತಿ ಅಂತ ಕರೆಯೋದು.
ನಮ್ಮ ಸಂಪೂರ್ಣ ಪ್ರೀತಿ ಮತ್ತು ಸಂಪರ್ಕ ಒಂದೇ ತಂದೆ ಜೊತೆ ಇದ್ದಾಗ ಉಳಿದ ಹಳೆಯ ದೇಹ ಹಳೆಯ ಸಂಬಂಧಗಳಿಂದ ಮನಸ್ಸು ತಾನಾಗೇ ದೂರವಾಗುತ್ತೆ. ಓಕೆ, ಇದು ಮಾಯೆ ಪ್ರವೇಶಿಸಲಾರದ ಒಂದು ಬಲಿಷ್ಠ ಕೋಟೆ ಇದ್ದಂತೆ. ಹೌದು. ಇದು ಮೊದಲನೆಯದು, ಅಂದ್ರೆ ಆಂತರಿಕ ಸ್ಥಿತಿಗೆ ಸಂಬಂಧಿಸಿದ್ದು. ಎರಡನೆಯದು ಯಾವುದು? ಎರಡನೆಯದು ನಮ್ಮ ಬಾಹ್ಯ ನಡವಳಿಕೆಗೆ ಸಂಬಂಧಿಸಿದ್ದು. ನಾವು ಪವಿತ್ರತೆಯ ಸಂಪೂರ್ಣ ಪುರಾವೆ ನೀಡಬೇಕು. ಪವಿತ್ರತೆ, ಅತ್ಯುನ್ನತ ಚಾರಿತ್ರ್ಯವೇ ಪವಿತ್ರತೆ. ಇದು ಕೇವಲ ಬ್ರಹ್ಮಚರ್ಯಕ್ಕೆ ಸೀಮಿತವಾದ ವಿಷಯವಲ್ಲ. ನಿಜ. ನಮ್ಮ ಮನಸ್ಸು, ಮಾತು, ಕೆಲಸ, ಸಂಬಂಧ ಮತ್ತು ಸಂಪರ್ಕ ಎಲ್ಲದರಲ್ಲೂ ಆ ಪವಿತ್ರತೆ ಕಾಣ್ಬೇಕು. ನಮ್ಮ ದೃಷ್ಟಿಯಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ವ್ಯವಹಾರದಲ್ಲಿ ಆ ದಿವ್ಯತೆ ಹೊಳೆಯಬೇಕು. ಹೌದು. ಇದುವೇ ನಾವು ಹಂಸರಾಗಿದ್ದೇವೆ ಅನ್ನೋದಕ್ಕೆ ಅತಿ ದೊಡ್ಡ ಪುರಾವೆ. ಮತ್ತು ಇದರ ಬಹುಮಾನವೇ 21 ಜನ್ಮಗಳ ವಿಶ್ವದ ಸಾಮ್ರಾಜ್ಯ. ಅತ್ಯುನ್ನತ ಚಾರಿತ್ರ್ಯವೇ ಪವಿತ್ರತೆ. ಈ ಧಾರಣೆಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಅದರ ಫಲವಾಗಿ ನಮಗೆ ಸಿಗುವ ವರದಾನ ಅಥವಾ ಸ್ಥಿತಿ ಯಾವುದು? ಅದರ ಫಲವೇ ತ್ರಿಕಾಲದರ್ಶಿ ಸ್ಥಿತಿ. ಇದು ಸಾಧನೆಯ ಒಂದು ಅತ್ಯುನ್ನತ ಹಂತ. ತ್ರಿಕಾಲದರ್ಶಿ. ತ್ರಿಕಾಲದರ್ಶಿ ಅಂದ್ರೆ ಭೂತ ಭವಿಷ್ಯ ವರ್ತಮಾನವನ್ನು ತಿಳಿದುಕೊಳ್ಳುವ ಜ್ಯೋತಿಷಿ ಅಲ್ಲ. ಹಾಗಾದ್ರೆ ಬದಲಾಗಿ ಜೀವನವೆಂಬ ಈ ನಾಟಕದ ಪ್ರತಿಯೊಂದು ದೃಶ್ಯದ ಹಿಂದೆ ಕಲ್ಯಾಣವೇ ಅಡಗಿದೆ ಅನ್ನೋ ಆಳವಾದ ಅರಿವು. ಯಾಕೆ ಹೀಗಾಯ್ತು, ನನಗೆ ಯಾಕೆ ಹೀಗಾಯ್ತು ಅನ್ನೋ ವ್ಯರ್ಥ ಪ್ರಶ್ನೆಗಳೆಲ್ಲ ಮನಸ್ಸಿನಿಂದ ಮಾಯವಾಗುತ್ತವೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಆ ಸಿನಿಮಾದ ಕೊನೆಯಲ್ಲಿ ಎಲ್ಲವೂ ಸುಖಾಂತ್ಯವಾಗುತ್ತೆ ಅಂತ ಮೊದಲೇ ತಿಳಿದಿರೋ ಪ್ರೇಕ್ಷಕನ ಸ್ಥಿತಿ ಇದ್ದಾಗೆ. ಹೌದು, ಹೌದು. ಹಾಗಾಗಿ ಮಧ್ಯದಲ್ಲಿ ಬರುವ ಕಷ್ಟದ ದೃಶ್ಯಗಳನ್ನು ನೋಡಿ ಹೆಚ್ಚು ಆತಂಕ ಪಡುವುದಿಲ್ಲ. ಖಂಡಿತ. ಅದೇ ಸಾಕ್ಷಿ ಮತ್ತು ಅಚಲ ಸ್ಥಿತಿ. ಎಂಥದ್ದೇ ಅಲುಗಾಟದ ಪರಿಸ್ಥಿತಿ ಬಂದರೂ ಅವರು ಒಳಗಿನಿಂದ ಸ್ಥಿರವಾಗಿರುತ್ತಾರೆ. ಓಕೆ. ಇದೇ ನಂಬರ್ 1 ಭಾಗ್ಯವಂತ ಆತ್ಮದ ಲಕ್ಷಣ. ಅವರು ಎಲ್ಲ ಸಂದರ್ಭಗಳಲ್ಲೂ ಸಂತೋಷವಾಗಿರಲು ಸಾಧ್ಯವಾಗುತ್ತೆ. ಇಷ್ಟೆಲ್ಲ ಆಳವಾದ ಅಂಶಗಳಿವೆ. ಇವುಗಳನ್ನೆಲ್ಲ ಸುಲಭವಾಗಿ ನೆನಪಿಟ್ಕೊಳ್ಳಲು ಏನಾದ್ರೂ ಸರಳವಾದ ಸೂತ್ರವಿದೆಯಾ? ಹೌದು. ಈ ಸಾಧನೆಯಲ್ಲಿ ಪಾಸ್ ಆಗಲು ಒಂದು ಪ್ಯಾಸ್ ಎಂಬ ಸೂತ್ರವನ್ನು ನೀಡಲಾಗಿದೆ. ಪಾಸ್. ಹೌದು. ಪಿ ಫಾರ್ ಪ್ಯೂರಿಟಿ ಅಂದ್ರೆ ಪವಿತ್ರತೆ. ಅಂದ್ರೆ ಅತ್ಯುನ್ನತ ಚಾರಿತ್ರ್ಯದ ಪುರಾವೆ ನೀಡುವುದು. ಹೌದು. ಎ ಫಾರ್ ಅಚಲ ಮತ್ತು ಸಾಕ್ಷಿ. ಅಚಲ ಮತ್ತು ಸಾಕ್ಷಿ. ಇದು ತ್ರಿಕಾಲದರ್ಶಿ ಸ್ಥಿತಿಯಿಂದ ಬರುವ ಸ್ಥಿರತೆ. ಎಕ್ಸಾಕ್ಟ್ಲಿ. ಎಸ್ ಫಾರ್ ಸಹನಶೀಲತಾ ಅಂದ್ರೆ ಸಹನಶೀಲತೆ. ಸಹನೆಯ ಗುಣ. ಮತ್ತು ಇನ್ನೊಂದು ಎಸ್ ಫಾರ್ ಸ್ವಧರ್ಮ ಸ್ಮೃತಿ ಅಂದ್ರೆ ಸ್ವಧರ್ಮ ಸ್ಮೃತಿ. ಓಂ ಶಾಂತಿಯ ಆಳವಾದ ಸ್ಮೃತಿಯಲ್ಲಿ ಸ್ಥಿತರಾಗಿರುವುದು. ಹೌದು. ಇದು ಎಲ್ಲದಕ್ಕೂ ಅಡಿಪಾಯ. PASS. ಇದು ನೆನಪಿಟ್ಕೊಳ್ಳಲು ಬಹಳ ಸುಲಭವಾಗಿದೆ. ಇದರಲ್ಲಿ ಬರುವ ಸಹನಶೀಲತೆಯ ಬಗ್ಗೆ ಕೊನೆಯಲ್ಲಿ ಒಂದು ಘೋಷಣೆ ಇದೆ. ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿದರೆ ಕಠೋರ ಸಂಸ್ಕಾರಗಳು ಶೀತಲವಾಗುತ್ತವೆ. ಇದು ಬಹಳ ಶಕ್ತಿಯುತವಾಗಿದೆ. ಅಂದ್ರೆ ಬೇರೆಯವರ ಕೋಪ ಅಥವಾ ಕಠಿಣ ಸ್ವಭಾವವನ್ನು ನಾವು ನಮ್ಮ ಸಹನೆಯಿಂದ ಬದಲಾಯಿಸಬಹುದೇ? ಇದು ಹೇಗೆ ಕೆಲಸ ಮಾಡುತ್ತೆ? ಹೌದು, ಖಂಡಿತ ಬದಲಾಯಿಸಬಹುದು. ಸಹನಶೀಲತೆ ಒಂದು ಆಧ್ಯಾತ್ಮಿಕ ಕವಚದ ಹಾಗೆ. ಕವಚ. ಯಾರಾದರೂ ತಮ್ಮ ಕಠೋರ ಸಂಸ್ಕಾರಗಳ ವಶವಾಗಿ ನಮ್ಮ ಮೇಲೆ ಕೋಪ ಅಥವಾ ಅವಮಾನದ ಬಾಣಗಳನ್ನು ಎಸೆದಾಗ ನಾವು ಅದಕ್ಕೆ ಪ್ರತಿಯಾಗಿ ಕೋಪ ತೋರಿಸಿದರೆ ಅದು ಬೆಂಕಿಗೆ ತುಪ್ಪ ಸುರಿದಂತೆ ಆಗುತ್ತೆ. ಹೌದು, ಸಂಘರ್ಷ ಹೆಚ್ಚಾಗುತ್ತೆ. ಹೌದು. ಆದರೆ ನಾವು ಸಹನಾಶಕ್ತಿಯಿಂದ ಶಾಂತವಾಗಿದ್ದರೆ ನಮ್ಮ ಶಾಂತಿಯ ಮತ್ತು ಶೀತಲತೆಯ ಕಂಪನಗಳು ಅವರ ಆತ್ಮಕ್ಕೆ ತಲುಪುತ್ತೆ. ಓಕೆ. ಅದು ಅವರ ಕೋಪದ ಅಗ್ನಿಯನ್ನು ತಣ್ಣಗಾಗಿಸುತ್ತೆ. ಇದು ಬೆಂಕಿಯನ್ನು ನೀರಿನಿಂದ ನಂದಿಸಿದ ಹಾಗೆ. ವಾವ್. ಇದು ಸಂಘರ್ಷವನ್ನು ಕೊಲೆಗೊಳಿಸುವ ಮತ್ತು ಸಂಬಂಧಗಳನ್ನು ಉಳಿಸುವ ಒಂದು ದಿವ್ಯ ಶಕ್ತಿ. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯ ಒಟ್ಟು ಸಾರಾಂಶವನ್ನು ನೋಡುವುದಾದ್ರೆ ಜಗತ್ತನ್ನು ಗೆಲ್ಲುವ ನಿಜವಾದ ದಾರಿ ನಮ್ಮೊಳಗೆಯೇ ಇದೆ. ಖಂಡಿತ. ನಮ್ಮ ಮನಸ್ಸಿನ ಆಳದಲ್ಲಿರುವ ದೇಹಾಭಿಮಾನದ ಬೇರನ್ನು ಅಂದ್ರೆ ಕಾಮವಿಕಾರವನ್ನು ಗೆಲ್ಲುವುದರಿಂದ ಈ ಪ್ರಯಾಣ ಶುರುವಾಗುತ್ತೆ. ನಮ್ಮ ದೈನಂದಿನ ನಡವಳಿಕೆಯೇ ನಾವು ಮೋಸದ ಕೊಕ್ಕೆರೆಯಿಂದ ಗುಣಗ್ರಾಹಿ ಹಂಸವಾಗಿ ಬದಲಾಗಿದ್ದೇವೆ ಎಂಬುದಕ್ಕೆ ಸಾಕ್ಷಿ. ಹೌದು. ಮತ್ತು ಈ ಬದಲಾವಣೆಗಾಗಿ ಪವಿತ್ರತೆ, ಇಚ್ಛಾರಹಿತ ಸ್ಥಿತಿ ಮತ್ತು ಎಲ್ಲವನ್ನೂ ಸಾಕ್ಷಿಯಾಗಿ ನೋಡುವ ಮನೋಭಾವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಈ ಪ್ರಯಾಣದ ತಿರುಳು. ಈ ಚರ್ಚೆಯನ್ನು ಮುಗಿಸುವ ಮೊದಲು ಕೇಳುಗರಿಗೆ ಒಂದು ಆಲೋಚನೆಯನ್ನು ಬಿಟ್ಟೋಗೋಣ. ಖಂಡಿತ. ಈ ಸಾರಾಂಶದಲ್ಲಿ ಜೀವನ್ಮುಕ್ತಿ ಅಂದ್ರೆ ಜೀವಂತ ಸಾಯುವುದು ಎಂಬ ಒಂದು ಪರಿಕಲ್ಪನೆಯನ್ನು ಉಲ್ಲೇಖಿಸಲಾಗಿದೆ. ಈ ಜೀವಂತ ಸಾಯುವುದು ಎಂಬ ಮಾತು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅಥವಾ ನಕಾರಾತ್ಮಕವಾಗಿ ಅನಿಸಬಹುದು. ಹೌದು, ಮೊದಲ ನೋಟಕ್ಕೆ ಹಾಗೆ ಅನಿಸಬಹುದು. ಆದರೆ ಇಂದಿನ ನಮ್ಮ ಚರ್ಚೆಯ ಬೆಳಕಿನಲ್ಲಿ ಯೋಚಿಸಿದರೆ ಬಹುಶಃ ಇದರ ಅರ್ಥ ನಮ್ಮ ಹಳೆಯ ದೇಹಾಭಿಮಾನಿ ಕೊಕ್ಕರೆಯ ಸ್ವಭಾವವನ್ನು ಸಾಯಿಸಿ
ನಮ್ಮ ನಿಜವಾದ ಆತ್ಮಾಭಿಮಾನಿ ಹಂಸದಂತಹ ಸ್ವರೂಪದಲ್ಲಿ ಜೀವಂತವಾಗಿರುವುದು ಎಂದಿರಬಹುದೇ? ಆಳವಾದ ಯೋಚನೆ. ದೈನಂದಿನ ಜೀವನದ ಜಂಜಾಟಗಳ ನಡುವೆಯೂ ಈ ಸ್ಥಿತಿಯನ್ನು ಅನುಭವಿಸುವುದು ನಿಜವಾಗಿಯೂ ಸಾಧ್ಯವೇ? ಇದರ ಬಗ್ಗೆ ಆಲೋಚಿಸಿ. ಓಂ ಶಾಂತಿ. ಓಂ ಶಾಂತಿ.